ಹಲೋ ಬಿಸಿ ಇದೀವಿ. ಇಷ್ಟು ಬೇಗ ಇವರು ಕೂಡಲೇ ಮಾತುಕತೆ ಆರಂಭಿಸಬೇಕು. ವಂಚಿತರಿಗೆ ನಮ್ಮ ಬೆಂಬಲ. ವಂಚಿತರ ಬೇಡಿಕೆಗಳು ಈಡೇರಲಿ. ರಾಜೀನಾಮೆ ಕೊಡಲೇಬೇಕು. ಓಕೆ ಸರ್. ಇವತ್ತು ದೆಹಲಿಯಲ್ಲಿ ಕಳೆದ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅವರೊಬ್ಬರು ಅಪ್ರತಿಮ ದೇಶಪ್ರೇಮಿ ಮತ್ತು ದೇಶದಲ್ಲಿ ಪರಿಸರದ ಸಂರಕ್ಷಣೆ ವಿಚಾರದಲ್ಲಿ ತುಂಬ ಕೆಲಸ ಮಾಡಿರುವಂಥ ಅನೇಕ, ಮತ್ತು ಈ ಪರಿಸರ ಮಾತ್ರ ಅಂತಲ್ಲ, ನಮ್ಮ ಸೈನಿಕರ ಒಂದು ಅವರ ಚಳಿಯಲ್ಲಿ ಅವ್ರ ರಕ್ಷಣೆ ನೀಡಲಿಕ್ಕೋಸ್ಕರ ಸೋಲಾರ್ನ ಟೆಂಟ್ಗಳನ್ನು ಅವರು ಒಬ್ಬ ವಿಜ್ಞಾನಿಯಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು, ಕೊಡುಗೆ ನೀಡಿದಂಥ ಒಬ್ಬ ದೊಡ್ಡ ದೇಶಭಕ್ತ ಅವರು. ಅಂಥವ್ರು ಇವತ್ತು ಕಳೆದ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅವರು 8.5 kg ತೂಕವನ್ನು ಕಳ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡಿಸುವಂಥ ಒಂದು ಸೌಜನ್ಯವನ್ನು ತೋರಿಸ್ತಾ ಇಲ್ಲ ಈ ಕೇಂದ್ರ ಸರ್ಕಾರದವರು, ಈ ನರೇಂದ್ರ ಮೋದಿಯವರು ಮತ್ತು ನಮ್ಮ ಅಮಿತ್ ಶಾ ಅವರಂಥವ್ರು. ಅವರು ಬೇರೆಯವರನ್ನು ಏನಾದರೂ ಬೇರೆ ಥರ ಚಟುವಟಿಕೆ ಮಾಡಿದ್ರೆ ಅವರು ನಗರ ನಕ್ಸಲರು ಅಂತೇಳಿ ಅವ್ರು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು ಸಂತೋಷ ಕೊಡುವಂಥ ವಿಚಾರ ಅಲ್ಲ. ಇವ್ರಿಗೆ ನಾಚಿಕೆ ಆಗೋದಿಲ್ಲ. ಇವರಿಗೆ ಈ ದೇಶದಲ್ಲಿ ಒಂದು ಭಿನ್ನಮತವನ್ನು ಸಹಿಸಲಿಕ್ಕೆ ರೈತರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಚಳುವಳಿ ಮಾಡಿದ್ರು ಕೂಡ ಮಾತಾಡಿಸುವಂಥ ಸೌಜನ್ಯವನ್ನು ತೋರಿಸ್ತಿಲ್ಲ. ಭಿನ್ನಮತ ಬೇರೆ ಮಾತು, ಅವ್ರ ವಿಚಾರಧಾರೆ ಬೇರೆ ಇರ್ಬೋದು. ಒಬ್ಬ ಮಹಾನ್ ದೇಶಭಕ್ತನ ಜೈಲಿಗೆ ಕಳಿಸಿದ್ರಿ ನೀವು, 6 ತಿಂಗಳ ಜೈಲು. ಅದಕ್ಕೆ ಬಹುಶಃ ಈ ದೇಶದಲ್ಲಿ ಬದುಕೋಕ್ಕಿಂತ ಸಾಯೋದ ಮೇಲೂ ಅಂತ ಅನಿಸಿರ್ಬೇಕು ಅಂತ ಅನಿಸುತ್ತೆ ಅವರಿಗೆ. ಅವ್ರಿಗೆ ಬೇಡದಲ್ಲೇ ಇರ್ಬೋದು, ನಮಗೆ ಬೇಕು. ಅವ್ರ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು. ಅವರು ಉಳಿಸಲೇಬೇಕಾದಂಥ ಜವಾಬ್ದಾರಿನ ಕೇಂದ್ರ ಸರ್ಕಾರ ಮಾಡಬೇಕು. ಇದಕ್ಕೆ ಧಿಕ್ಕಾರ ಇದೆ. ನಮಗೆ ತುಂಬ ನೋವಾಗಿದೆ. ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಇವತ್ತು ನಾವೆಲ್ಲ ಸೇರಿದ್ದೇವೆ.